ನಿನ್ನೆ ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಅನಾಹುತ ನಡೆದಿತ್ತು. ಅದು ಉಗ್ರರು ನಡೆಸಿದಂತ ಪೈಶಾಚಿಕ ಕೃತ್ಯಕ್ಕೆ ಇಲ್ಲಿ ತನಕನೂ ಕೂಡ ಸುಮಾರು 215 ಮಂದಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ದುರಂತ ಅಲ್ಲಿನ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದನೇ ಸಂಭವಿಸ್ತಾ ಅನ್ನುವಂತ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾಕಂತಂದ್ರೆ ಶ್ರೀಲಂಕಾದಲ್ಲಿ ಉಗ್ರರ ದಾಳಿ ಬಗ್ಗೆ ಮೊದಲೇ ಏನಾದ್ರು ಸುಳಿವು ಸಿಕ್ಕಿತ್ತಾ? ಆತ್ಮಾಹುತಿ ದಾಳಿ ನಡೆಯುವ ಬಗ್ಗೆ ಆ ಭಾಗದ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿತ್ತಂತೆ. ಭದ್ರತೆ ಬಗ್ಗೆ ಗಮನ ಹರಿಸುವಂತೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿತ್ತಂತೆ. ಏಪ್ರಿಲ್ 11ರಂದೇ ಪೊಲೀಸರಿಗೆ ಒಂದು ಸುಳಿವು ಕೂಡ ಸಿಕ್ಕಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ದಾಳಿಯ ಮುನ್ಸೂಚನೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ತಡವಾಗಿ ಶ್ರೀಲಂಕಾ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಂತಹ ಪರಿಣಾಮವಾಗಿ ಈ ತರದ ಅನಾಹುತ ಸಂಭವಿಸಿದೆ. ದಾಳಿಗೂ ಒಂದು ದಿನ ಮುನ್ನ ನೋಟಿಸ್ ಅನ್ನ ಹೊರಡಿಸಿದಂತೆ ಪೊಲೀಸರು ಹೊರಡಿಸಿದ್ರಂತೆ. ಹಾಗೆ ಮುಂಚೆನೆ ಮಾಹಿತಿ ಇದ್ರೂ ಕೂಡ ಅದ್ರ ಬಗ್ಗೆ ಸರಿಯಾದ ರೀತಿ ನಿಗಾ ವಹಿಸ್ತಾ ಇದ್ದಿದ್ದಕ್ಕೆ ಈ ತರ ಅನಾಹುತ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಶ್ರೀಲಂಕಾದಲ್ಲಿ ಸಚಿವರವರವರೇ ಒಪ್ಕೊಂಡಿದ್ದಾರಂತೆ. ಈ ಬಗ್ಗೆ ಶ್ರೀಲಂಕಾ ಪ್ರಧಾನಿಗೂ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ ಅಂತೆ. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಈ ತರದ ಅನಾಹುತ ನಡೀತು ಅನ್ನುವಂಥದ್ದು ಈಗ ಆ ಭಾಗದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿಯಂತೆ 200ಕ್ಕೂ ಹೆಚ್ಚು ಮಂದಿ, ಮೂಲಗಳ ಪ್ರಕಾರವಾಗಿ 215 ಮಂದಿ ಮೃತಪಟ್ಟಿದ್ದಾರೆ, 450ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ 3 ಭಾರತೀಯರು ಕೂಡ ಸಾವನ್ನಪ್ಪಿದ್ದಾರೆ. ಪ್ರಕರಣ ಸಂಬಂಧ 13 ಜನ ಶಂಕಿತರನ್ನ ಈಗ ಆಲ್ರೆಡಿ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಘಟನೆ ಬಗ್ಗೆ ಪೂರ್ವ ಮಾಹಿತಿ ಇದ್ದು ಅಲ್ಲಿನ ಗುಪ್ತಚರ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಿಗೂ ಕೂಡ ಎಲ್ಲ ಮಾಹಿತಿಯನ್ನ ಸಿಕ್ಕಿದ್ದು ಕೂಡ ಬಹುಶಃ ಗೃಹ ಸಚಿವರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅದನ್ನ ಅಲ್ಲಿ ಅಧ್ಯಕ್ಷರಿಗಾಗ್ಲಿ ಮಾಹಿತಿಯನ್ನ ಕೊಡದೆ ಪೊಲೀಸ್ ಇಲಾಖೆನೇ ನಿನ್ನೆ ನೋಟಿಸ್ ಅನ್ನ ಕೊಟ್ಟು ಒಂದ್ ರೀತಿ ಬೇಜವಾಬ್ದಾರಿತನದಲ್ಲೇ ಇದ್ದಂತ ಕಾರಣದಿಂದಾಗೆ ಈ ತರದ ಅನಾಹುತ ನಡೆಸೋದಕ್ಕೆ ಉಗ್ರರಿಗೆ ಸಾಧ್ಯ ಆಯ್ತು ಅಂತ ಈಗ ವಿಶ್ಲೇಷಿಸಲಾಗ್ತಾ ಇದೆ. ಚಂದ್ರಮೋಹನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚಂದ್ರಮೋಹನ್, ಈಗ ದಾಳಿಯ ಮುನ್ಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ವಿಚಾರಗಳು ಬಹಿರಂಗ ಆಗ್ತಾ ಇದೆ ಅಂತ? ಹೌದು ಮಲ್ತೇಶ್, ನಿನ್ನೆ ಶ್ರೀಲಂಕಾದಲ್ಲಿ ಸರಣಿಯ 8 ಬಾಂಬ್ಗಳು ಸ್ಫೋಟಿಸಿದ್ವು. ಈ ಮುಖ್ಯವಾಗಿ ಈಸ್ಟರ್ ಹಬ್ಬದ ಸಂಭ್ರಮದಲ್ಲೇ ಭಯೋತ್ಪಾದಕರು ರಕ್ತ ದೋಕೊಳ್ಳಿ ಆಟವನ್ನು ಆಡಿದ್ರು. ಈ ಒಂದು ದಾಳಿಯ ಬಗ್ಗೆ ಮುಂಚಿತವಾಗಿಯೇ ಶ್ರೀಲಂಕಾದ ಪೊಲೀಸರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೂಡ ಸಿಕ್ಕಿತ್ತು. ಆದ್ರೆ ಮಾಹಿತಿ ಸಿಕ್ಕ ಬಳಿಕ ಈ ರೀತಿ ಬಾಂಬ್ ಸ್ಫೋಟ ನಡೀಬಹುದು, ಭಯೋತ್ಪಾದನಾ ದಾಳಿ ನಡೀಬಹುದು ಅನ್ನುವ ಮುನ್ಸೂಚನೆ ಸಿಕ್ಕ ಬಳಿಕವೂ ಕೂಡ ಶ್ರೀಲಂಕಾ ಪೊಲೀಸರು ಮತ್ತು ಭದ್ರತಾ ಸಂಸ್ಥೆಗಳು ಎಚ್ಚೆತ್ತುಕೊಂಡಿರಲಿಲ್ಲ ಮತ್ತು ಈ ದಾಳಿಯನ್ನು ವಿಫಲಗೊಳಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಇದನ್ನೊಂದು ಮಾಮೂಲಿ ಮುನ್ನೆಚ್ಚರಿಕೆ ಅನ್ನೋ ರೀತಿಯಲ್ಲೇ ಶ್ರೀಲಂಕಾದ ಪೊಲೀಸರು ಭದ್ರತಾ ಸಂಸ್ಥೆಗಳು ತೆಗೆದುಕೊಂಡಿದ್ದು ಸಾಕಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಇದರ ಪರಿಣಾಮವಾಗಿಯೇ ನಿನ್ನೆ ಸರಣಿಯಾಗಿ 8 ಕಡೆ ಬಾಂಬ್ ಸ್ಫೋಟಗಳು ಸಂಭವಿಸಿ ಈಗಾಗಲೇ 215 ಮಂದಿ ಸಾವನ್ನಪ್ಪಿದ್ದಾರೆ, 500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ದೊಡ್ಡ ಮಟ್ಟದಲ್ಲಿ ಭಯೋತ್ಪಾದನಾ ದಾಳಿ, ಬಾಂಬ್ ಸ್ಫೋಟ ನಡೆಯುತ್ತೆ ಅನ್ನೋ ಒಂದು ಮುನ್ಸೂಚನೆ ಇದ್ರೂ ಕೂಡ ಶ್ರೀಲಂಕಾ ಪೊಲೀಸರು ಯಾಕೆ ನಿರ್ಲಕ್ಷ್ಯವನ್ನ ವಹಿಸಿದ್ರು, ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ? ಈ ಒಂದು ಭಯೋತ್ಪಾದನಾ ದಾಳಿಯನ್ನು ವಿಫಲಗೊಳಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗಿತ್ತು. ಆ ರೀತಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಜನರ ಸಾವು ನೋವು ಆಗ್ತಕ್ಕಂಥದನ್ನ ತಡೆಯಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಶ್ರೀಲಂಕಾದ ಪೊಲೀಸರು ಮತ್ತು ಭದ್ರತಾ ಸಂಸ್ಥೆಗಳ ನಿರ್ಲಕ್ಷ್ಯ ಕೂಡ ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ ಮತ್ತು ಅಲ್ಲಿನ ಗೃಹ ಸಚಿವರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇದ್ರೂ ಕೂಡ ಉಳಿದ ಇಲಾಖೆಗಳನ್ನು ಕೂಡ ಎಚ್ಚರಿಸುವಲ್ಲಿ ಮತ್ತು ತಮ್ಮ ಇಲಾಖೆಯಿಂದ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಗೃಹ ಸಚಿವರು ಮತ್ತು ಗುಪ್ತಚರ ಇಲಾಖೆಗಳು ಕೂಡ ಸಂಪೂರ್ಣವಾಗಿ ವಿಫಲವಾಗಿವೆ. ಇದ್ರ ಪರಿಣಾಮವಾಗಿ ದೊಡ್ಡ ಮಟ್ಟದ ಭಯೋತ್ಪಾದನಾ ಸ್ಫೋಟಗಳು ನಡೆದಿವೆ. ಈಗ ಮುಖ್ಯವಾಗಿ ಈ ಸ್ಫೋಟವನ್ನ ಯಾರು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ 13 ಮಂದಿ ಶಂಕಿತರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇವರ ಮೇಲೆ ಕೇವಲ ಶಂಕೆ ಮಾತ್ರ ಇದೆ ವಿನಃ ಇವರೇನೆ ಬಾಂಬ್ ಸ್ಫೋಟವನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ. ಮುಖ್ಯವಾಗಿ ಇಸ್ಲಾಮಿಕ್ ಸ್ಟೇಟ್ ಉಗ್ರರು ಏನಾದ್ರೂ ಕೂಡ ಶ್ರೀಲಂಕಾದ ಒಳಗಡೆ ಬಂದು ಬಾಂಬ್ ಸ್ಫೋಟವನ್ನ ನಡೆಸಿದ್ರ, ಬಾಹ್ಯ ಶಕ್ತಿಗಳು ಏನಾದ್ರೂ ಕೂಡ ಶ್ರೀಲಂಕಾದ ಒಳಗಡೆ ಬಂದು ಬಾಂಬ್ ಸ್ಫೋಟವನ್ನ ನಡೆಸಿವೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಚಂದ್ರಮೋಹನ್. ಇದು ಶ್ರೀಲಂಕಾದ ವಿಚಾರವಾಗಿ ನಾವು ಪ್ರತಿನಿಧಿ ಚಂದ್ರಮೋಹನ್ ಕೂಡ ಹೇಳ್ತಾ ಇದ್ರು. ಅಂದ್ರೆ ಅಲ್ಲಿ ಮಾಹಿತಿ ಗೊತ್ತಿದ್ರು ಕೂಡ ಅದನ್ನ ಈ ತರ ದಿನದ ಮಾಹಿತಿ ಅಂತಾನೆ ಕನ್ಸಿಡರ್ ಮಾಡಿದ್ದು. ಆಮೇಲೆ ಈ ಈಸ್ಟರ್ ದಿನದಂದು ಜನ ಒಂದೇ ಕಡೆ ಬಹಳಷ್ಟು ಸೇರ್ತಾರೆ ಅನ್ನುವಂಥದ್ದು ಗೊತ್ತಿತ್ತು. ಆ ಭಾಗದಲ್ಲೂ ಕೂಡ ಸ್ಥಳೀಯ ಆಡಳಿತಕ್ಕೆ ಚರ್ಚ್ಗಳಲ್ಲೆಲ್ಲ ಹೆಚ್ಚಿನ ಜನ ಸೇರ್ತಾರೆ. ಆಮೇಲೆ ಟೂರಿಸಂ ಸಹಜವಾಗಿ ಬಹಳಷ್ಟು ಪ್ರವಾಸಿಗರು ಬಂದಿರ್ತಾರೆ, ಅವರು ಕೂಡ ಹೋಟೆಲ್ನಲ್ಲೆಲ್ಲ ಉಳಿದುಕೊಂಡಿರ್ತಾರೆ. ಹೀಗಾಗಿ ಭಯೋತ್ಪಾದನಾ ದಾಳಿ ಏನಾದ್ರು ನಡೆದ್ರೆ ಬಹಳ ಸುಲಭವಾಗಿ ಜನ ಸಿಕ್ಕಾಕೊಂಡ್ಬಿಡ್ತಾರೆ ಉಗ್ರರ ಪೈಶಾಚಿಕ ಕೃತ್ಯಗಳಿಗೆ ಅನ್ನುವಂಥದ್ದನ್ನ ಒಂದು ಪೂರ್ವ ಮಾಹಿತಿ ಇದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ಗುಪ್ತಚರದಿಂದ ಸಿಕ್ಕಿದಂಥ ಮಾಹಿತಿಯೂ ಕೂಡ ಸರಿಯಾಗಿ ಪರಿಗಣಿಸದೇ ಇದ್ದಂಥ ಕಾರಣಕ್ಕಾಗಿಯೇ ಇಂತಹದೊಂದು ಅನಾಹುತ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.